ಸ್ನೇಹಿತರೆ, ಬನ್ನಿ ಇವತ್ತು ಸ್ವಲ್ಪ ಕ್ಲಾಸು ಮತ್ತು ಕಾಸಿನ ಬಗ್ಗೆ ಮಾತಾಡೋಣ. ನಿಮ್ಮದು ಯಾವ ಕ್ಲಾಸೋ ನನಗೆ ಗೊತ್ತಿಲ್ಲ, ಆದರೆ ನನ್ನದು ಮಾತ್ರ ಅವತ್ತಿಗೂ ಇವತ್ತಿಗೂ ಮಿಡಲ್ ಕ್ಲಾಸೇ ಕಣ್ರಿ. ಫ್ರೆಂಡ್ಸ್, ನಾನೇನು ಹೇಳೋಕ್ಕೆ ಹೊರಟಿದ್ದೀನಿ ಅಂದರೆ, ಕ್ಲಾಸ್ ಅಂದರೆ ಅದು ಮಿಡಲ್ ಕ್ಲಾಸ್ ಕಣ್ರಿ. ಅದು ಹೇಳೋಕ್ಕೆ ಒಂಥರ ಮಜಾ. ಮಧ್ಯಮ ವರ್ಗದವರ ಆತಂಕ, ಭಯ, ಅಭದ್ರತೆ, ಸಂಕೋಚ ಇವತ್ತಿಗೂ ನಮ್ಮ ಮನೆಯಿಂದ ಮರೆಯಾಗಿಲ್ಲ. ಬನ್ನಿ ನೋಡೋಣ ಆ ಮಧ್ಯಮ ವರ್ಗದ ಸಾರವನ್ನು. ಮಧ್ಯಮ ವರ್ಗದಲ್ಲಿ ಜಿಪುಣತನ ಮಾಡದವನೇ ಇಲ್ಲ. ಆ ಅಡ್ಜಸ್ಟ್ಮೆಂಟ್ ಇದೆಯಲ್ಲ, ಸೂಪರ್ ಕಣ್ರಿ. ಬ್ಯಾಂಕಲ್ಲಿ ದುಡ್ಡಿದೆ ಅಂತ ಗೊತ್ತಿದ್ರೂ ಸಹ ಬೇಳೆ ಡಬ್ಬ, ಕಾಳು ಡಬ್ಬಗಳಲ್ಲಿ ಚಿಲ್ಲರೆ ಅವತಿಡೋದಂತೂ ಇನ್ನೂ ನಮ್ಮ ಮನೆಗಳಲ್ಲಿ ಮರೆಯಾಗಿಲ್ಲ. ಇನ್ನೊಂದು ಇಂಟ್ರೆಸ್ಟಿಂಗ್ ಆದ ವಿಷಯವನ್ನು ನಿಮ್ಮ ಹತ್ರ ಶೇರ್ ಮಾಡಲೇಬೇಕು ಕಣ್ರಿ. ನಾವು ಸಣ್ಣವರಿರುವಾಗ ಸ್ಕೂಲ್ ಮುಗಿದ ನಂತರ ಬ್ಯಾಗ್ ಬಿಸಾಡಿ ಕೆರೆ, ಹಳ್ಳ, ಕೊಳ್ಳ ತಿರುಗಾಡೋದೇ ನಮ್ಮ ಅಭ್ಯಾಸವಾಗಿಬಿಡ್ತಿತ್ತು. ಶನಿವಾರ ಭಾನುವಾರ ಬಂತು ಅಂದರೆ ನಮಗಿಂತ ಉನ್ನತ ಮಟ್ಟದವರ ಮನೆಯಲ್ಲಿ ಟಿ ವಿ ಇರ್ತಿತ್ತು ಕಣ್ರಿ. ಅಲ್ಲಿ ಹೋಗಿ ಕುತ್ಕೊಂಡು ನೋಡೋದೇ ಒಂಥರ ಖುಷಿ. 8 ಗಂಟೆ ಆಯಿತು ಅಂದರೆ ನಮಗಂತೂ ತುಂಬಾ ಬೇಜಾರಾಗ್ಬಿಡೋದು. ಯಾಕೆ ಅಂದರೆ ಕರೆಕ್ಟಾಗಿ 8 ಗಂಟೆಗೆ ಉದಯ ವಾರ್ತೆ ಸ್ಟಾರ್ಟ್ ಆಗಿಬಿಡ್ತಿತ್ತು. ಅದೇನೇ ಇರಲಿ, ಆ ದಿನಗಳನ್ನ ಮರೆಯೋಕ್ಕೆ ಸಾಧ್ಯ ಇಲ್ಲ. ಶ್ರೀಮಂತರಿಗೆ ದಿನಾಗಲೂ ಹಬ್ಬವೇ, ಆದರೆ ಮಧ್ಯಮ ವರ್ಗದವರಿಗೆ ಹಬ್ಬ ಬಂತು ಅಂದರೆ ಖುಷಿಯೋ ಖುಷಿ. ಹೊಸ ಬಟ್ಟೆ, ಥರ ಅಡುಗೆ, ಮನೆಯಲ್ಲಿ ಖುಷಿ ಸಂಭ್ರಮ ತುಂಬಿ ತುಳುಕ್ತಾ ಇತ್ತು ಕಣ್ರಿ. ಶ್ರೀಮಂತರಿಗೆ ಆ ಖುಷಿಯನ್ನು ಎಂದಿಗೂ ನೋಡಿರಲಿಕ್ಕೆ ಸಾಧ್ಯನೇ ಇಲ್ಲ. ಶ್ರೀಮಂತರಿಗೆ ಸಮಾಜದ ಬಗ್ಗೆ ಯೋಚನೆ ಮಾಡೋ ಅಗತ್ಯನೇ ಇಲ್ಲ. ತೀರ ಬಡವರಿಗಂತೂ ಜೀವನವೇ ಹೋರಾಟ ಆಗಿರುತ್ತೆ. ಮಧ್ಯಮ ವರ್ಗದವರಿಗೆ ಊಟಕ್ಕೇನೂ ಕೊರತೆ ಇಲ್ಲ, ಆದರೆ ಇಂತಿಷ್ಟು ವರ್ಷಗಳೊಳಗಾಗಿ ಇಷ್ಟೆಲ್ಲ ಬೆಳೆದಿರಬೇಕು ಅನ್ನೋ ಟಾರ್ಗೆಟು ಮತ್ತು ಕಮಿಟ್ಮೆಂಟು ಇದೇ ನೋಡ್ರಿ ಅವರಿಗೆ ದೊಡ್ಡ ಸಮಸ್ಯೆ. ಇದರಿಂದ ಮನಸ್ಸಿಗೆ ನೆಮ್ಮದಿಯನ್ನೇ ಕಳ್ಕೊಬಿಡ್ತಾರೆ, ಬಂಧುಗಳ ಪ್ರೀತಿ ಸಂಬಂಧವನ್ನೇ ಕಳ್ಕೊಬಿಡ್ತಾರೆ. ದುಡ್ಡಿನ ಹೋರಾಟದಲ್ಲೇ ಕೊನೆಗೊಂದಿನ ಸಾವು ಬಂದೇ ಬಿಡುತ್ತೆ. ಅದೇನೇ ಇರಲಿ, ಮಧ್ಯಮ ವರ್ಗದವರ ಕತೆ ಅಂತೂ ಸೂಪರ್ ಕಣ್ರಿ. ಮಗನಿಗೆ ಡಿಗ್ರಿ ಮುಗಿಯೋವರೆಗೂ ಬೈಕ್ ಕೊಡಿಸಲ್ಲ ಅನ್ನೋ ತೀರ್ಮಾನ, ಅದು ಕಣ್ರಿ ಮಧ್ಯಮ ವರ್ಗ. ತಡವಾಗಿ ಮನೆಗೆ ಬಂದ ಮಗಳು ಸುಳ್ಳು ಹೇಳ್ತಾ ಇಲ್ಲ ತಾನೇ ಎಂದು ಪರಿಶೀಲನೆ ಮಾಡೋದು, ಅದಲ್ವೇನ್ರಿ ಮಧ್ಯಮ ವರ್ಗದ ಗುಟ್ಟು. ಅದೇನೇ ಇರಲಿ, ಹೇಳ್ತಾ ಹೋದರೆ ಸಮಯ ಸಾಲೋದೇ ಇಲ್ಲ. ನಮ್ಮದು ಒಂದು ಮಧ್ಯಮ ವರ್ಗದ ಕತೆ ಇರಲಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಹೆಚ್ಚಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ, ಹೀಗೆ ಸಪೋರ್ಟ್ ಮಾಡಿ. ಧನ್ಯವಾದಗಳು.